ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾಲಿಗೊಂದು ರೌಂಡ್ ಹೋಗೋಣ ಅಂತ ಹೊರಟು. ಯಾಕೆ ಅಂತಂದ್ರೆ ನಮ್ಮ ಮಗ ತುಂಬಾ ದಿವಸದಿಂದ ಮಾಲಿಗೆ ಹೋಗೋಣ ಅಂತ ಕಾಟ ಕೊಡ್ತಾ ಇದ್ದ. ಬರ್ತಾ ಇತ್ತಂತೆ ಡೊಮಿನೋಸ್ ನಮ್ನ ಕೈ ಬೀಸಿ ಕರೆಯೋಕೆ ಸ್ಟಾರ್ಟ್ ಮಾಡ್ತು. ಸರಿ, ಅದಕ್ಕೆ ಯಾಕೆ ಬೇಜಾರ್ ಮಾಡೋದು, ಒಂದ್ ಪಿಜ್ಜಾ ತಿನ್ಬಿಟ್ಟು ಹೋಗೋಣ ಅಂತ ಒಳಗಡೆ ಬಂದ್ವಿ. ಆರ್ಡರ್ ಮಾಡ್ಬಿಟ್ಟು ಒಂದ್ ಅರ್ಧ ಗಂಟೆ ಆದ್ಮೇಲೆ ಅಂತೂ ಇಂತೂ ನಮ್ ಪಿಜ್ಜಾ ಬಂತು. ಸರಿ ತಿನ್ನೋಣ ಅಂತ ನೋಡಿದ್ರೆ ತುಂಬಾನೇ ಬಿಸಿ. ಸರಿ ಸ್ವಲ್ಪ ಹೊತ್ತಾರ್ಲಿ ಅಂತ ಹಂಗೆ ಬಿಟ್ಟು ಕುತ್ಕೊಂಡ್ವಿ. ಎಷ್ಟೋ ತನಕ ಹಾಕಿ ಕುತ್ಕೊಳ್ಳೋಕಾಗತ್ತೆ. ಒಂದ್ ಕಡೆಯಿಂದ ಪಿಜ್ಜಾ ನಮ್ಮನ್ನ ನೋಡ್ಕೊಂಡು ನನ್ನನ್ನು ತಿನ್ನು ತಿನ್ನು ಅಂತ ಹೇಳ್ತಾ ಇತ್ತು. ಸರಿ ಟೇಸ್ಟ್ ಮಾಡೇ ಬಿಡೋಣ ಅಂತ ಒಂಚೂರು ತಗೊಂಡ್ ತಿಂದೆ. ಕೌಂಟ್ರಲ್ಲಿ ನೋಡಿದ್ರೆ ಆರ್ಡ್ರ್ ಬರೋದ್ ಲೇಟ್ ಆಗುತ್ತೆ ಅಂತಂದ್ರು ಆರ್ಡ್ರ್ ಕೊಡ್ತಾನೆ ಇದ್ರು. ಸರಿ ಇನ್ನಂತೂ ನನಗೆ ಕಾಯಕ್ಕಾಗಲ್ಲಪ್ಪ, ಒಂದ್ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ತಿಂದೆ. ನೋಡಿ, ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹೊರಗಡೆ ಮಳೆ, ಒಳಗಡೆ ಬಿಸಿ ಬಿಸಿ ಪಿಜ್ಜಾ ತಿನ್ನಕ್ಕೆ ಮಜವಾಗಿತ್ತು. ನನ್ ಮಗಂಗಂತೂ ಹಸಿವು ತಡ್ಕೊಳಕಾತೆ. ಅಪ್ಪ ಬೇಗ ತಿನ್ಸಪ್ಪ ಅಂತ ಹೇಳ್ತಾನೆ ಇದ್ದ. ಯಾಕೆ ಅಂತಂದ್ರೆ ರಾಯರು ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ. ಅದ್ಕೆ ಸರಿ ಗರಿಬಿಡಿ ಮಾಡ್ತಾ ಇದ್ದಾನೆ ಮಗ ಅಂತ ಹೇಳಿ ಚೂರು ಉಫ್ ಮಾಡಿ ಹಾಗೇನೆ ತಿನ್ಸ್ಬಿಟ್ರು. ಅಪ್ಪ ತಿಂತಾ ಇದ್ದಂಗೆನೆ ಬಿಸಿ ಆಗ್ಬಿಟ್ಟು ಹಾಗೆ ಬಾಯಿಂದ ತೆಗ್ದ್ಬಿಟ್ಟ. ಏನಪ್ಪ ನೀನು ಬಿಸಿ ಬಿಸಿನೇ ಬಾಯಿ ಹಾಕ್ತೀಯ ಅಂತ ಅನ್ಕೊಂಡು ಅವನೇ ಚೂರ್ ಬಾಯಿ ಹಾಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದ. ಸರಿ ಅಂತ ಅಪ್ಪನೋ ಪಿಜ್ಜಾನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಗ ತಿಂದ್ರೆ ಮಾಲ್ ರೌಂಡ್ ಆರು ಹಾಕೊಂಡ್ಬರ್ಬೋದಲ್ಲ ಅಂತ ಅನ್ಕೊಂಡು ಫಾಸ್ಟ್ ಆಗಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ಇಂತು ಪಿಜ್ಜಾನ ತಿಂದು ಕಾಲ್ ಮಾಡಿ ಇವಾಗ ಶಾಪಿಂಗ್ ಹೋಗೋಣ ಅಂತ ಹೊರಟ್ವಿ. ಈಗ ಬಂದಿದೀವಲ್ಲ, ಹಾಗೆ ಒಂದೆರಡು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಮೇಲೋದ್ವಿ. ನನ್ ಮಗಕ್ಕೆ ಏನ್ ಸಾತಾಡ್ಬೇಕು ಅಂತಂದ. ಸರಿ ಅಂತ ಮೀನ್ ಕರ್ಕೊಂಡ್ ಹೋದ್ವಿ. ನಿಮ್ ಮಾಲ್ಗಳಿಗೆ ಮಕ್ಕಳನ್ನಂತೂ ಕರ್ಕೊಂಡ್ ಬಂದ್ರೆ ಹಾಗೆ ಹೋಗಕ್ಕಂತೂ ಆಗೋದೇ ಇಲ್ಲ. ನೋಡಿ, ನನ್ ಮಗ ಇಲ್ಲಿ ಕಾರ್ ನೋಡ್ಕೊಂಡು ಕಾರ್ ಓಡಿಸ್ಬೇಕು ಅಂತ ಹಠ ಹಿಡಿದು ಕುತ್ಕೊಂಡ. ಸರಿ ಇನ್ನೇನ್ ಮಾಡೋದು, ಇವನಂತೂ ಬಿಡಂ ಕಾಣೋದಿಲ್ಲ ಅಂತ ಅವ್ರಪ್ಪ ಅವನ್ನ ಬೈಕ್ ಇರುವಲ್ಲಿ ಕರ್ಕೊಂಡ್ ಹೋದ್ರು. ಸರಿ ಅಂತ ಬೈಕ್ ಹತ್ತಿ ಕೂತವನೇ ಒಂದೆರಡು ರೌಂಡ್ಸ್ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಒಂದ್ ಕಡೆಯಿಂದ ಅಪ್ಪ ಎಲ್ಲಾದ್ರೂ ಬಿಟ್ಟೋಗ್ಬಿಟ್ರೆ ಅನ್ನೋ ಟೆನ್ಷನ್, ಇನ್ನೊಂದ್ ಕಡೆಯಿಂದ ಅವ್ರು ಎಲ್ಲಾದ್ರೂ ಕರ್ಕೊಂಡ್ ಹೋಗ್ಬಿಟ್ರೆ ಅನ್ನೋ ಭಯ. ಹಿಂಗೋ ಅಂತ ಭಯದಲ್ಲೇ ರೌಂಡ್ಸ್ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಹಾಗೂ ನಾನೆಲ್ಲ ಹೋದೆ ಅಂತ ನೋಡ್ತಾ ಇದ್ರೆ ನಾನು ಎಲ್ಲೂ ಹೋಗಿರ್ಲಿಲ್ಲ. ಫೋನ್ ಎತ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಹಿಂದೆ ಓಡಿ ಬರ್ತಾ ಇದ್ದೆ. ಅಮ್ಮಂದ್ರದ್ದು ಇನ್ನೇನ್ ಕೆಲ್ಸ ಹೇಳಿ, ಮಕ್ಳದ್ದು ವಿಡಿಯೋಸ್ ಮಾಡ್ಕೊಂಡ್ ಕುತ್ಕೊಳ್ಳೋದೇ ಒಂದ್ ದೊಡ್ಡ ಕೆಲ್ಸ. ಯಾಕಂತಂದ್ರೆ ದೊಡ್ಡವನಾದ್ಮೇಲೆ ಅವನಿಗೆ ತೋರ್ಸೋಕೆ ಬೇಕಲ್ವಾ, ನೀನ್ ಅಲ್ಲಿ ಕರ್ಕೊಂಡೋಗಿದ್ವಿ ಅಂತ. ನನ್ ಮಗ ಅಪ್ಪ ಎಲ್ಬಿಟ್ಟೋಗ್ಬಿಡ್ತಾರೋ ಅನ್ನೋ ಭಯಕ್ಕೆ ಗಾಡಿಯಿಂದನೇ ಕೆಳಗೆ ಇಳ್ದ್ಬಿಟ್ಟ. ಇಳ್ದವನೇ ಅಪ್ಪ ನೀನು ಬಾರಪ್ಪ ನನ್ ಜೊತೆಗೆ ಅಂತ ಹಠ ಹಿಡಿದು ಕುತ್ಕೊಂಡ್ಬಿಟ್ಟ. ಇವ್ರಪ್ಪ ಸರಿ ಆಯ್ತು ಮಗನೇ ಕುತ್ಕೋ, ನಾನು ನಿನ್ ಜೊತೆಗೆ ಬರ್ತೀನಿ, ಹೆದರ್ಕೋಬೇಡ ಅಂತ ಹೇಳಿ ಜೊತೆಗೆ ಹೊರಟ್ರು. ಸರಿ ಅಂತ ಮತ್ತೆ ಬೈಕ್ ಹತ್ಸ್ಬಿಟ್ಟು ಮತ್ತೆ ರೌಂಡ್ಸ್ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಈ ಗಂಡ್ ಮಕ್ಳಿಗಂತೂ ಗಾಡಿ ಓಡ್ಸೋ ಹುಚ್ಚು ಹುಟ್ಟಾಗ್ಲೇನೆ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿರುತ್ತೆ ನೋಡಿ. ಇವ್ರಿಗೆ ಸಣ್ಣ ಮಕ್ಳಿಂದಾನೇ ರೌಂಡ್ಸ್ ಕರ್ಕೊಂಡು ಹೋಗೋಕೆ ಶುರು ಮಾಡ್ಬೇಕು ನೋಡಿ. ಅದೇ ಹೆಣ್ಮಕ್ಳಿಗೆ ಹಾಕಲ್ಲ ನೋಡಿ. ಕೈಗೊಂದ್ ಗೊಂಬೆ ಒಂದ್ ಲಿಪ್ಸ್ಟಿಕ್ ಕೊಟ್ಬಿಟ್ರೆ ಅದ್ರಲ್ಲಿ ಆಟ ಆಡ್ಕೊಂಡ್ ಕುತ್ಕೊಂಡಿರ್ತಾರೆ. ಹಾಕೋ ಹೀಗೋ ಒಂದಂತೂ ರೌಂಡ್ಸ್ ಮುಗಿತು. ಇನ್ನೇನ್ ಮನೆ ಕಡೆ ಹೋಗೋಣ ಅಂತ ಅನ್ಕೊಂಡು ಗಾಡಿನ ವಾಪಸ್ ನಿಲ್ಸ್ಬಿಟ್ ಬರೋಣ ಅಂತ ಅನ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನೋಡಿದ್ರೆ ನನ್ ಮಗ ಬ್ಲೂ ಕಲರ್ ಕಾರ್ ನೋಡ್ಕೊಂಡು ಹತ್ಕೊಂಡ್ ಕುತ್ಕೊಂಡಿದ್ದಾನೆ. ಅಪ್ಪ ಇದನ್ ನೋಡ್ಸ್ತೀನಪ್ಪ ಅಂತ. ಸರಿ ಹಾಗಾದ್ರೆ ಕುತ್ಕೋ, ಒಂದ್ 4 ಓಟ ತೆಗಿತೀವಿ ಅಂತ ಅನ್ಕೊಂಡು ಕೂರ್ಸ್ಬಿಟ್ವಿ. ಅಷ್ಟನ್ನೇ ಇವನು ಎಲ್ಲೋ ಕಾರ್ ನೋಡ್ಬಿಟ್ಟು ಅಪ್ಪ ಇದು ನೋಡ್ತೀನಪ್ಪ ಅಂತ ಹತ್ತಿ ಕುತ್ಕೊಂಡ್ಬಿಟ್ಟ. ಹಾಗೆಯೇ ಇನ್ನೊಂದ್ ಸ್ವಲ್ಪ ಕೂರ್ಸಿದ್ರೆ ಮತ್ತೆ ಹೇಗೋ ಮನ್ಸ್ ಚೇಂಜ್ ಆಗುತ್ತೆ ಅಂತ ಹಾಗೆ ಕೂರ್ಸಿದ್ವಿ. ಅಷ್ಟ್ರಲ್ಲ ಅವನು ಮತ್ತೊಂದ್ ಗ್ರೀನ್ ಕಲರ್ ಕಾರ್ ನೋಡ್ಬಿಟ್ಟು ಅಪ್ಪ ನಾನು ಇದು ನೋಡ್ತೀನಪ್ಪ ಅಂತ ಹೇಳಿ ಹತ್ತಿ ಕೂತ್ಕೊಂಡು ಓಡ್ಸೋಕೆ ಸ್ಟಾರ್ಟ್ ಮಾಡ್ದ. ಸರಿ ಹೋಗ್ಬಾ ಅಂತ ಕಳಿಸಿದ್ರು ಇವರಪ್ಪ. ಸರಿ ಅಮ್ಮಂದು ಇನ್ನೇನ್ ಕೆಲ್ಸ, ಮತ್ತೆ ವಿಡಿಯೋ ಮಾಡೋದು ಅಂತ ಅನ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ಅಪ್ಪನ್ಗೆ ಒಂದು ಫೋನ್ ಬಂದ್ಬಿಡ್ತು. ಫೋನಲ್ಲಿ ಅಪ್ಪ ಬ್ಯುಸಿ ಆಗೋದ್ರು. ಅಪ್ಪ ಬ್ಯುಸಿ ಆಗಿ ನೋಡ್ಕೊಂಡು ಮಗ ನನ್ನನ್ನು ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಅನ್ನೋ ಭಯದಲ್ಲಿ ಅಪ್ಪ ಅಂತ ಮತ್ತೆ ಕರೆಯೋಕೆ ಸ್ಟಾರ್ಟ್ ಮಾಡ್ದ. ಭಯ ಪಡ್ಕೊಂಡ್ಬಿಟ್ಟು ಈ ಕಡೆ ಕಾರನ್ನು ಬಿಡೋ ಹಾಗಿಲ್ಲ, ಆ ಕಡೆ ಅಪ್ಪ ಏನ್ ಬಿಟ್ಟೋಗ್ಬಿಡ್ತಾರೋ ಅನ್ನೋ ಟೆನ್ಷನ್. ಈಗ ಅಮ್ಮ ಒಬ್ಬರು ಮುಂದೆ ಇದಾರನ್ನ ಅನ್ನೋ ಧೈರ್ಯದಲ್ಲಿ ಹಾಗೆ ಕುತ್ಕೊಂಡು ಮುಂದಕ್ಕೆ ಹೋದ. ಸರಿ ಅಂತ ರಿವರ್ಸ್ ತಗೊಂಡು ನಿನ್ ರೌಂಡ್ಸ್ ಮುಗೀತು ಇಳಿಯಪ್ಪ ಅಂತ ಅಂದ್ರು. ಅವನು ಅಯ್ಯೋ ಇಷ್ಟ ಬೇಗ ರೌಂಡ್ಸ್ ಮುಗೀತಾ ನಂದು ಅಂತ ಇಳಿಯೋಕೆ ಮನ್ಸಿಲ್ದೇನೆ ಇಳ್ದ. ಅಲ್ಲಿ ನೋಡಿದ್ರೆ ಒಂದ್ ಟ್ರೈನ್ ಹೋಗ್ತಾ ಇತ್ತು. ಸದ್ಯ ಇವನ್ ಕಣ್ಣಿಗಂತೂ ಬಿದ್ದಿಲ್ಲ. ಸರಿ ಅಂತ ಅಲ್ಲಿಂದ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ಏನಕ್ಕೂ ಅಂತ ಬಂದು ಇನ್ನೇನೋ ತಗೊಂಡ್ ಹೋಗೋ ಜಾಗ ಅಂತಂದ್ರೇನೆ ಅದು ಈ ಮಾನ್ಗಳಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಈ ತರ ಐಡಿಯಾ ಮಾಡ್ಬೋದು ನೋಡಿ. ಈ ತರ ಅವ್ರನ್ನ ಕೂರ್ಸ್ಬಿಟ್ಟು ಒಂದ್ 3-4 ರೌಂಡ್ ಹೊಡ್ಸಿದ್ರೆ ನಮ್ದು ಅರ್ಧ ಖರ್ಚು ಕಡಿಮೆ. ಹಾಗಂತ ನನ್ ಮಗ ಅಷ್ಟೊಂದು ಅಮಾಯಕ ಅಂತ ಅನ್ಕೊಂಬೇಡಿ. ಅವನಂತೂ ಸಿಕ್ಕಿದ್ದೆಲ್ಲ ಬೇಕು ಅಂತ ಕೂರ್ಸೋವರೆಗೂ ಹಠ ಹಿಡ್ದು ಕೂತ್ಕೊಂಡ.
ಅನ್ಕೊಳ್ತಾನೆ. ಅವನನ್ನ ಅಲ್ಲಿಂದ ಕರ್ಕೊಬರೋಷ್ಟಲ್ಲಿ ನಮ್ಗಂತೂ ಸುಸ್ತು. ಹಂಗೋ ಹಿಂಗೋ ಅಂತ ಸಣ್ಣ ಪುಟ್ಟ ತಗೊಂಡು ಹಾಗೆ ಕೆಳಗಡೆ ಬಂದ್ವಿ. ಸರಿ, ಅರ್ಧ ಗಂಟೆಯಲ್ಲಿ ವಾಪಸ್ ಬರ್ತೀವಿ ಅಂತ ನಾವೇನಾದ್ರೂ ಮಾಲಿಗೆ ಹೋದ್ರೆ ಇಲ್ಲಿ 1 ಗಂಟೆ ಆದ್ರೂ ವಾಪಸ್ ಬರೋಕ್ಕಾಗಲ್ಲ ನೋಡಿ. ಹೆಚ್ಚು ಕಡಿಮೆ 3-4 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದು ಗೊತ್ತೇ ಆಗಿರಲ್ಲ. ಸರಿ, ಇನ್ನೇನು ಟೈಮ್ 10 ಆಯ್ತು, ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ.